ನಮ್ದೇ. ಸೋತಾಗ ಗೆದ್ದಾಗಲೂ ಈ ಪದ ಮಾರ್ದನಿಸ್ತಾ ಇತ್ತು. ಇದು ಒಂದಲ್ಲ ಎರಡಲ್ಲ ಬರೋಬ್ಬರಿ 18 ವರ್ಷದ ಕನಸು. ಇದೀಗ ಆ ಕನಸು ನನಸಾಗುವ ಸಮಯ ಬಂದುಬಿಟ್ಟಿದೆ. ಈ ಸಲ ಕಪ್ ನಮ್ದೇ ಅಂದ್ರು ಫ್ಯಾನ್ಸ್. ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಅಂತಿದ್ದ ಫ್ಯಾನ್ಸ್ ಕನಸು ಇದೀಗ ನನಸಾಗುವ ಸಮಯ ಬಂದಿದೆ. ಹೌದು, ಇಂದು ಆರ್ಸಿಬಿ ಪಂಜಾಬ್ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ನಡೆಯಲಿದೆ. ಚೊಚ್ಚಲ ಬಾರಿ ಕಪ್ ಎತ್ತಲು ಆರ್ಸಿಬಿ ಫ್ಯಾನ್ಸ್ ದೇವರ ಮೊರೆ ಹೋಗಿದ್ದಾರೆ. ಈ ಸಲ ಕಪ್ ನಮ್ದೇ ಎಂದ ಫ್ಯಾನ್ಸ್. ಬೆಂಗಳೂರಿನ ರಾಜಾಜಿನಗರದಲ್ಲಿ ಆರ್ಸಿಬಿ ಫ್ಯಾನ್ಸ್ ಗೆಲುವಿಗಾಗಿ ವಿಘ್ನ ನಿವಾರಕನಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಈಡುಗಾಯಿ ಒಡೆದು ಈ ಸಲ ಕಪ್ ನಮ್ದೇ ಅಂತ ಘೋಷಣೆ ಕೂಗಿದ್ದಾರೆ. ಆರ್ಸಿಬಿಗಾಗಿ ಸ್ಪೆಷಲ್ ಕಾರು ರೆಡಿ. ಮೈಸೂರಿನಲ್ಲಿ ಆರ್ಸಿಬಿ ಅಭಿಮಾನಿಗಳು ಸ್ಪೆಷಲ್ ಕಾರ್ ಅನ್ನ ರೆಡಿ ಮಾಡಿದ್ದಾರೆ. ಆರ್ಸಿಬಿ ಟೀಮ್ ಹುರಿದುಂಬಿಸೋಕೆ ಕಾರಿಗೆ ಆಟಗಾರರ ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ. ಆರ್ಸಿಬಿಯ ಜೆರ್ಸಿಯ ಬಣ್ಣದ ಕಾರ್ ಈಗಾಗಲೇ ಸಿದ್ಧ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಕಾರಿನ ಮುಂಭಾಗದಲ್ಲಿ ಅಚ್ಚ ಕನ್ನಡದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತೇಳಿ ಹೆಸರನ್ನ ಬರೆಸಲಾಗಿದೆ. ಅದರ ಮುಂಭಾಗದಲ್ಲೂ ಕೂಡ ಆರ್ಸಿಬಿಯ ಲೋಗೋ ಇಟ್ಟಿರುವಂತದ್ದು. ಸಂಪೂರ್ಣವಾಗಿ ಇಲ್ಲಿ ಕಾರಣ ಗಮನಿಸಿದ್ರೆ ಗೊತ್ತಾಗುತ್ತೆ ಆರ್ಸಿಬಿ ಯಾವ ಏನು ಜೆರ್ಸಿಯ ಕಲರ್ ಇದೆ ಆ ಒಂದು ಕಲರ್ ಅನ್ನ ಥೀಮ್ ಅನ್ನು ಇಟ್ಕೊಂಡು ಈ ಒಂದು ಕಾರಣ ಸಿದ್ಧಪಡಿಸಿರುವಂತದ್ದು. ವಿರಾಟ್ ಕೊಹ್ಲಿ ಅವರ ಜೆರ್ಸಿ ನಂಬರ್ ಕೂಡ ಅದೇ ಆಗಿದೆ. ಸೊ ಹೀಗಾಗಿ ಈ ಸೀಸನ್ ಕೂಡ ಸಾಕಷ್ಟು ವಿಶೇಷತೆಗಳನ್ನ ಪಡ್ಕೊಳ್ತಾ ಇರುವಂತದ್ದು. ಪುಟ್ಟರಾಜ ಗವಾಯಿ ಮಠದಲ್ಲಿ ಪೂಜೆ. ಪಂಜಾಬ್ ವಿರುದ್ಧ ಆರ್ಸಿಬಿ ತಂಡ ಗೆದ್ದು ಬರಲಿ ಅಂತ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಈ ಸಲ ಕಪ್ ನಮ್ದೇ ಅಂತ ಘೋಷಣೆ ಕೂಗಿದ್ದಾರೆ. ಕಪ್ ನಮ್ದೇ ಎಂದ ವಿದ್ಯಾರ್ಥಿನಿಯರು. ನಿಮ್ಮ ಜೋಶ್ ನೋಡ್ರೆ ಗೊತ್ತಾಗುತ್ತೆ 18 ವರ್ಷಗಳ ಕನಸು ಸಾಕಾರ ಆಗುತ್ತೆ ಅಂತ ಏನ್ ಹೇಳ್ತೀರಿ? ವಿ ಲವ್ ಆರ್ಸಿಬಿ ಫಾರ್ ಎವರ್. 18 ಸೀಸನ್ ಇದ್ದ ನಾವು ಅದನ್ನ ಫಾಲೋ ಮಾಡ್ಕೊಂಡು ಬಂದಿದೀವಿ. ಅಂಡ್ ಈ ಸಲ ಕಪ್ ಗೆಲ್ಲೇಬೇಕು ಅಂತ ನಮಗೂ ಬಹಳ ಆಸೆ ಐತಿ. ಆಲ್ವೇಸ್ ವಿರಾಟಿಯನ್ ಆರ್ಸಿಬಿ. ಈ ಸಲ ಕಪ್ ನಮ್ದೇ. ಏನ್ ಹೇಳ್ತೀರಿ, ನೀವೇನ್ ಹೇಳ್ತೀರಿ? ಆರ್ಸಿಬಿ ಪಂದ್ಯ ವೀಕ್ಷಿಸಲು ಎಲ್ಇಡಿ. ಸರ್ಕಾರ ಕೂಡ ಜೈ ಆರ್ಸಿಬಿ ಅಂತ ಸಪೋರ್ಟ್ ಮಾಡ್ತಿದೆ. ಕೊಪ್ಪಳದಲ್ಲಿ ಸಂಸದರೇ ಖುದ್ದಾಗಿ ತಾಲೂಕು ಕ್ರೀಡಾಂಗಣದಲ್ಲಿ ಬಿಗ್ ಸ್ಕ್ರೀನ್ ಅಳವಡಿಸುತ್ತಿದ್ದಾರೆ. ಸಂಸದ ರಾಜಶೇಖರ್ ಹಿಟ್ನಾಳ್ ಫ್ಯಾನ್ಸ್ಗೆ ಊಟ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಐಪಿಎಲ್ ಸೀಸನ್ 18ರ ಫೈನಲ್ ಪಂದ್ಯಾವಳಿಯ ನೇರ ಪ್ರಸಾರವನ್ನ ಬೃಹತ್ ಎಲ್ಇಡಿ ಪರದೆ ಮತ್ತು ಡಿಜೆ ಸೌಂಡ್ ಮೂಲಕ ವೀಕ್ಷಣೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಇವತ್ತು ಫ್ಯಾನ್ಸ್ ಪಾರ್ಕ್ ತರ ಸರ್ವ ಸಿದ್ಧತೆಯನ್ನು ಮಾಡಲಾಗುತ್ತಿದೆ. ಹಾಗೂ ಆಗಮಿಸುವ ಸರ್ವರಿಗೂ ಕೂಡ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾಳಿನ ಪಂದ್ಯದಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡೋಕೆ ರೆಡ್ ಆರ್ಮಿಯ ಭಲಭೀಮರು ರೆಡಿಯಾಗಿದ್ದಾರೆ. ಅವರು ಯಾರ್ಯಾರು ಅಂತ ನೋಡೋದಾದ್ರೆ, ಕಿಂಗ್ ಕೊಹ್ಲಿ 14 ಪಂದ್ಯಗಳನ್ನಾಡಿದ್ದು ಬರೋಬ್ಬರಿ 614 ರನ್ ಗಳಿಸಿದ್ದಾರೆ. ಈ ಪೈಕಿ 63 ಬೌಂಡ್ರಿ, 19 ಸಿಕ್ಸ್ ಅನ್ನ ಚಚ್ಚಿದ್ದಾರೆ. ಕೊಹ್ಲಿ ಬೆಸ್ಟ್ ಸ್ಕೋರ್ 73 ರನ್ ಆಗಿದೆ. ಇನ್ನು ಫಿಲ್ ಸಾಲ್ಟ್ ಕೂಡ 12 ಮ್ಯಾಚ್ಗಳನ್ನಾಡಿ 220 ರನ್ ಹೊಡೆದಿದ್ದಾರೆ. ಅದರಲ್ಲಿ 46 ಬೌಂಡ್ರಿ, 21 ಸಿಕ್ಸ್ಗಳು ಸೇರಿವೆ. ಇನ್ನು ಇವರ ಹೈಯೆಸ್ಟ್ ಸ್ಕೋರ್ 61 ಆಗಿದೆ. ಬೌಲರ್ಗಳ ಪೈಕಿ ಜೋಶ್ ಹೆಜಲ್ವುಡ್ 11 ಪಂದ್ಯಗಳನ್ನಾಡಿ 240 ಎಸೆತಗಳಲ್ಲಿ 21 ವಿಕೆಟ್ ಕಿತ್ತಿದ್ದಾರೆ. ಬೌಲಿಂಗ್ ಎಕಾನಮಿ 15.81 ಇದ್ರೂ ಒಂದೇ ಪಂದ್ಯದಲ್ಲಿ 4 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಆರ್ಸಿಬಿಗೆ ನಮ್ಮ ಕಡೆಯಿಂದಲೂ ಆಲ್ ದಿ ಬೆಸ್ಟ್. ಗೆದ್ದು ಬಾ ಆರ್ಸಿಬಿ. 18ನೇ ಸೀಸನ್ ಕಪ್ ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕನ್ನಡವನ್ನ ಅವಮಾನಿಸಿದ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಕೆರಳಿದ್ದಾರೆ. ಏನೇ ಆದರೂ ರಾಜ್ಯದಲ್ಲಿ ಕಮಲ್ ಸಿನಿಮಾ ರಿಲೀಸ್ಗೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಥಗ್ ಲೈಫ್ ವಿರುದ್ಧ ಅಭಿಯಾನವನ್ನೇ ಕೂಡ ಶುರುವಿಟ್ಟಿದ್ದಾರೆ. ಮುಂದೆ ಸೋತಾಗ ಗೆದ್ದಾಗಲೂ ಈ ಪದ ಮಾರ್ದನಿಸ್ತಾ ಇತ್ತು. ಇದು ಒಂದಲ್ಲ ಎರಡಲ್ಲ ಬರೋಬ್ಬರಿ 18 ವರ್ಷದ ಕನಸು. ಇದೀಗ ಆ ಕನಸು ನನಸಾಗುವ ಸಮಯ ಬಂದುಬಿಟ್ಟಿದೆ. ಈ ಸಲ ಕಪ್ಪು
ಈ ಸಲ ಕಪ್ ನಮ್ದೆ ಅಂದ್ರು ಫ್ಯಾನ್ಸ್. ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತಿದ್ದ ಫ್ಯಾನ್ಸ್ ಕನಸು ಇದೀಗ ನನಸಾಗುವ ಸಮಯ ಬಂದಿದೆ. ಹೌದು, ಇಂದು ಆರ್ಸಿಬಿ ಪಂಜಾಬ್ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ನಡೆಯಲಿದೆ. ಚೊಚ್ಚಲ ಬಾರಿ ಕಪ್ ಎತ್ತಲು ಆರ್ಸಿಬಿ ಫ್ಯಾನ್ಸ್ ದೇವರ ಮೊರೆ ಹೋಗಿದ್ದಾರೆ. ಈ ಸಲ ಕಪ್ ನಮ್ದೆ ಎಂದ ಫ್ಯಾನ್ಸ್. ಬೆಂಗಳೂರಿನ ರಾಜಾಜಿನಗರದಲ್ಲಿ ಆರ್ಸಿಬಿ ಫ್ಯಾನ್ಸ್ ಗೆಲುವಿಗಾಗಿ ವಿಘ್ನ ನಿವಾರಕನಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಈಡುಗಾಯಿ ಒಡೆದು ಈ ಸಲ ಕಪ್ ನಮ್ದೆ ಅಂತ ಘೋಷಣೆ ಕೂಗಿದ್ದಾರೆ. ಐಪಿಎಲ್ 18ನೇ ಸೀಸನ್ ಕಪ್, ಐಪಿಎಲ್ 18ನೇ ಸೀಸನ್ ಕಪ್. ಆರ್ಸಿಬಿಗಾಗಿ ಸ್ಪೆಷಲ್ ಕಾರು ರೆಡಿ. ಮೈಸೂರಿನಲ್ಲಿ ಆರ್ಸಿಬಿ ಅಭಿಮಾನಿಗಳು ಸ್ಪೆಷಲ್ ಕಾರ್ ಅನ್ನ ರೆಡಿ ಮಾಡಿದ್ದಾರೆ. ಆರ್ಸಿಬಿ ಟೀಮ್ ಹುರಿದುಂಬಿಸೋಕೆ ಕಾರಿಗೆ ಆಟಗಾರರ ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ. ಆರ್ಸಿಬಿಯ ಜೆರ್ಸಿಯ ಬಣ್ಣದ ಕಾರ್ ಈಗಾಗಲೇ ಸಿದ್ಧ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಕಾರಿನ ಮುಂಭಾಗದಲ್ಲಿ ಅಚ್ಚ ಕನ್ನಡದಲ್ಲಿ ರಾಯಲ್ ಚಾಲೆಂಜ್ ಬೆಂಗಳೂರು ಅಂತೇಳಿ ಹೆಸರನ್ನ ಬರೆಸಲಾಗಿದೆ. ಅದರ ಮುಂಭಾಗದಲ್ಲೂ ಕೂಡ ಆರ್ಸಿಬಿಯ ಲೋಗೋ ಇಟ್ಟಿರುವಂತದ್ದು. ಸಂಪೂರ್ಣವಾಗಿ ನೀವು ಕಾರನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಆರ್ಸಿಬಿ ಯಾವ ಏನು ಜೆರ್ಸಿಯ ಕಲರ್ ಇದೆ ಆ ಒಂದು ಕಲರ್ ಅನ್ನ ಥೀಮ್ ಅನ್ನು ಇಟ್ಕೊಂಡು ಈ ಒಂದು ಕಾರನ್ನ ಸಿದ್ಧಪಡಿಸಿರುವಂತದ್ದು. ವಿರಾಟ್ ಕೊಹ್ಲಿ ಅವರ ಜೆರ್ಸಿ ನಂಬರ್ ಕೂಡ ಅದೇ ರೇಟ್ ಆಗಿದೆ. ಸೊ ಹೀಗಾಗಿ ಈ ಸೀಸನ್ ಕೂಡ ಸಾಕಷ್ಟು ವಿಶೇಷತೆಗಳನ್ನ ಪಡ್ಕೊಳ್ತಾ ಇರುವಂತದ್ದು. ಪುಟ್ಟರಾಜ ಗವಾಯಿ ಮಠದಲ್ಲಿ ಪೂಜೆ. ಪಂಜಾಬ್ ವಿರುದ್ಧ ಆರ್ಸಿಬಿ ತಂಡ ಗೆದ್ದು ಬರಲಿ ಅಂತ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಈ ಸಲ ಕಪ್ ನಮ್ದೆ ಅಂತ ಘೋಷಣೆ ಕೂಗಿದ್ದಾರೆ. ಕಪ್ ನಮ್ದೆ ಎಂದ ವಿದ್ಯಾರ್ಥಿನಿಯರು. ನಿಮ್ಮ ಜೋಶ್ ನೋಡ್ರೆ ಗೊತ್ತಾಗುತ್ತೆ 18 ವರ್ಷಗಳ ಕನಸು ಸಾಕಾರ ಆಗುತ್ತೆ ಅಂತ ಏನ್ ಹೇಳ್ತೀರಿ? ವಿ ಲವ್ ಆರ್ಸಿಬಿ ಫಾರ್ ಎವರ್. 18 ಸೀಸನ್ ಇದ್ದ ನಾವು ಅದನ್ನ ಫಾಲೋ ಮಾಡ್ಕೊಂಡ್ ಬಂದಿದೀವಿ ಅಂಡ್ ಈ ಸಲ ಕಪ್ ಗೆಲ್ಲೇಬೇಕು ಅಂತ ನಮಗೂ ಬಹಳ ಆಸೆ ಐತಿ. ಆಲ್ವೇಸ್ ವಿರಾಟಿಯನ್ ಆರ್ಸಿಬಿ. ಈ ಸಲ ಕಪ್ ನಮ್ದೇ. ಏನ್ ಹೇಳ್ತೀರಿ, ನೀವೇನ್ ಹೇಳ್ತೀರಿ? ಆರ್ಸಿಬಿ ಪಂದ್ಯ ವೀಕ್ಷಿಸಲು ಎಲ್ಇಡಿ. ಸರ್ಕಾರ ಕೂಡ ಜೈ ಆರ್ಸಿಬಿ ಅಂತ ಸಪೋರ್ಟ್ ಮಾಡ್ತಿದೆ. ಕೊಪ್ಪಳದಲ್ಲಿ ಸಂಸದರೇ ಖುದ್ದಾಗಿ ತಾಲೂಕು ಕ್ರೀಡಾಂಗಣದಲ್ಲಿ ಬಿಗ್ ಸ್ಕ್ರೀನ್ ಅಳವಡಿಸುತ್ತಿದ್ದಾರೆ. ಸಂಸದ ರಾಜಶೇಖರ್ ಹಿಟ್ನಾಳ್ ಫ್ಯಾನ್ಸ್ಗೆ ಊಟ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಐಪಿಎಲ್ ಸೀಸನ್ 18ರ ಫೈನಲ್ ಪಂದ್ಯಾವಳಿಯ ನೇರ ಪ್ರಸಾರವನ್ನ ಬೃಹತ್ ಎಲ್ಇಡಿ ಪರದೆ ಮತ್ತು ಡಿಜೆ ಸೌಂಡ್ ಮೂಲಕ ವೀಕ್ಷಣೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಇವತ್ತು ಫ್ಯಾನ್ಸ್ ಪಾರ್ಕ್ ತರ ಸರ್ವ ಸಿದ್ಧತೆಯನ್ನು ಮಾಡಲಾಗುತ್ತಿದೆ. ಹಾಗೂ ಆಗಮಿಸುವ ಸರ್ವರಿಗೂ ಕೂಡ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾಳಿನ ಪಂದ್ಯದಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡೋಕೆ ರೆಡ್ ಆರ್ಮಿಯ ಬಲಭೀಮರು ರೆಡಿಯಾಗಿದ್ದಾರೆ. ಅವರು ಯಾರ್ಯಾರು ಅಂತ ನೋಡೋದಾದ್ರೆ, ಕಿಂಗ್ ಕೊಹ್ಲಿ 14 ಪಂದ್ಯಗಳನ್ನಾಡಿದ್ದು ಬರೋಬ್ಬರಿ 614 ರನ್ ಗಳಿಸಿದ್ದಾರೆ. ಈ ಪೈಕಿ 63 ಬೌಂಡ್ರಿ, 19 ಸಿಕ್ಸ್ ಅನ್ನ ಚಚ್ಚಿದ್ದಾರೆ. ಕೊಹ್ಲಿ ಬೆಸ್ಟ್ ಸ್ಕೋರ್ 73 ರನ್ ಆಗಿದೆ. ಇನ್ನು ಫಿಲ್ ಸಾಲ್ಟ್ ಕೂಡ 12 ಮ್ಯಾಚ್ಗಳನ್ನಾಡಿ 220 ರನ್ ಹೊಡೆದಿದ್ದಾರೆ. ಅದರಲ್ಲಿ 46 ಬೌಂಡ್ರಿ, 21 ಸಿಕ್ಸ್ಗಳು ಸೇರಿವೆ. ಇನ್ನು ಇವರ ಹೈಯೆಸ್ಟ್ ಸ್ಕೋರ್ 61 ಆಗಿದೆ. ಬೌಲರ್ಗಳ ಪೈಕಿ ಜೋಶ್ ಹೆಜಲ್ವುಡ್ 11 ಪಂದ್ಯಗಳನ್ನಾಡಿ 240 ಎಸೆತಗಳಲ್ಲಿ 21 ವಿಕೆಟ್ ಕಿತ್ತಿದ್ದಾರೆ. ಬೌಲಿಂಗ್ ಎಕಾನಮಿ 15.81 ಇದ್ರೂ ಒಂದೇ ಪಂದ್ಯದಲ್ಲಿ 4 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಆರ್ಸಿಬಿಗೆ ನಮ್ಮ ಕಡೆಯಿಂದಲೂ ಆಲ್ ದಿ ಬೆಸ್ಟ್. ಗೆದ್ದು ಬಾ ಆರ್ಸಿಬಿ. 18ನೇ ಸೀಸನ್ ಕಪ್, 18ನೇ ಸೀಸನ್ ಕಪ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕನ್ನಡವನ್ನ ಅವಮಾನಿಸಿದ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಕೆರಳಿದ್ದಾರೆ. ಏನೇ ಆದರೂ ರಾಜ್ಯದಲ್ಲಿ ಕಮಲ್ ಸಿನಿಮಾ ರಿಲೀಸ್ಗೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಥಗ್ ಲೈಫ್ ವಿರುದ್ಧ ಅಭಿಯಾನವನ್ನೇ ಕೂಡ ಶುರುವಿಟ್ಟಿದ್ದಾರೆ.